ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದಾರಾ? ಹಾಗಾದರೆ ತಪ್ಪದೆ ಈ ವಿಡಿಯೋ ಸಂಪೂರ್ಣ ನೋಡಿ. 2020ರಲ್ಲಿ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರಿಗಾಗಿ ಬಂಪರ್ ಸ್ಕೀಮ್ ಅಂದರೆ ಸೀನಿಯರ್ ಸಿಟಿಜನ್ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ವಿಡಿಯೋದಲ್ಲಿ ಹಿರಿಯ ವೃದ್ಧಾಪ್ಯದಲ್ಲಿರುವ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಲಭ್ಯ ಇರುವ 6 ಪ್ರಮುಖ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ, ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ವೀಕ್ಷಕರೇ, ನಿಮಗೆ ಗೊತ್ತಾ, ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರ ಹಿರಿಯ ನಾಗರಿಕರಿಗೆ ಕೊಡುತ್ತಿರುವ ಈ ಬಹುದೊಡ್ಡ ಯೋಜನೆಗಳಲ್ಲಿ ಆರೋಗ್ಯ ವಿಮೆ, ಪಿಂಚಣಿ, ಹೆಚ್ಚಿನ ಬಡ್ಡಿ, ಸಹಾಯಕ ಸಾಧನಗಳು ಸೇರಿದಂತೆ ಹಲವು ಸೌಲಭ್ಯಗಳನ್ನು ಪಡೆಯಬಹುದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರದೊಂದಿಗೆ ಹೆಚ್ಚಿನ ಮಾಹಿತಿ ಕೊಡುವ ವಿಡಿಯೋ ಮಾಡುತ್ತೇನೆ. ಬನ್ನಿ. ಯೋಜನೆ 1, ಆಯುಷ್ಮಾನ್ ಭಾರತ 70+ ಯೋಜನೆ. 70 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯರಿಗೆ ಕೇಂದ್ರ ಸರ್ಕಾರ ವರ್ಷಕ್ಕೆ ರೂಪಾಯಿ 5 ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ ಅಂದರೆ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಇದೆ. ಈ ಯೋಜನೆಯ ಮೂಲಕ ಸರ್ಕಾರಿ ಮತ್ತು ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. 70 ವರ್ಷ ಅಥವಾ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರು ಆಧಾರ್ ಕಾರ್ಡ್ ಮತ್ತು ಇತರ ಅಗತ್ಯ ದಾಖಲೆಗಳೊಂದಿಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭ ಪಡೆಯಬಹುದು. ಯೋಜನೆ 2, ಅಟಲ್ ವಯೋ ಅಭ್ಯುದಯ ಯೋಜನೆ. ಕೇಂದ್ರ ಸರ್ಕಾರದ ಈ ಅಟಲ್ ವಯೋ ಅಭ್ಯುದಯ ಯೋಜನೆಯ ಮುಖ್ಯ ಉದ್ದೇಶ ಹಿರಿಯ ನಾಗರಿಕರ ಜೀವನವನ್ನು ಸುರಕ್ಷಿತ ಹಾಗೂ ಗೌರವಯುತವಾಗಿರಿಸುವುದು. ಇದರ ಅಡಿಯಲ್ಲಿ ವೃದ್ಧಾಶ್ರಯ, ಡೇ ಕೇರ್ ಕೇಂದ್ರಗಳು, ಆರೋಗ್ಯ ಸೇವೆಗಳು, ಕೌನ್ಸೆಲಿಂಗ್ ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ. ಯೋಜನೆ 3, ರಾಷ್ಟ್ರೀಯ ವಯೋಶ್ರೀ ಯೋಜನೆ. ವೀಕ್ಷಕರೇ, ಆರ್ಥಿಕವಾಗಿ ತುಂಬಾನೇ ದುರ್ಬಲವಾಗಿರುವ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಸಹಾಯ ಸಾಧನವನ್ನು ನೀಡುವುದು ಈ ಯೋಜನೆಯ ಬಹುಮುಖ್ಯ ಉದ್ದೇಶವಾಗಿದೆ. ಉದಾಹರಣೆಗೆ, ವಾಕಿಂಗ್ ಸ್ಟಿಕ್ ಅಂದರೆ ನಡಿಗೆ ಕೋಲು ಅಂದರೆ ಆಧಾರ ಕೋಲು, ವೀಲ್ ಚೇರ್ ಅಂದರೆ ಗಾಲಿ ಕುರ್ಚಿ, ಹಿಯರಿಂಗ್ ಏಡ್ ಅಂದರೆ ಶ್ರವಣ ಸಹಾಯಕ ಸಾಧನ ಅಥವಾ ಕಿವಿ ಕೇಳುವ ಯಂತ್ರ, ಡೆಂಚರ್ ಕೃತಕ ಹಲ್ಲುಗಳು ಅಥವಾ ಕೃತಕ ದಂತಪಂಕ್ತಿ, ಸ್ಪೆಕ್ಟಾಕಲ್ ಕನ್ನಡಕ ಅಥವಾ ಕಣ್ಣಿನ ಕನ್ನಡಕ ಇತ್ಯಾದಿಗಳು. ಇದರಿಂದ ವೃದ್ಧಾಪ್ಯದಲ್ಲಿರುವವರ ದೈನಂದಿನ ಜೀವನ ಸುಲಭವಾಗುತ್ತೆ. ಯೋಜನೆ 4, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ. ಯಾರು ಬಡತನ ರೇಖೆಗಿಂತ ಕೆಳಗಿರುವ ಅರ್ಹ ಹಿರಿಯರಿಗೆ ಮಾಸಿಕ ಪಿಂಚಣಿ ನೀಡಲಾಗುತ್ತೆ. ಇಲ್ಲಿ ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯ ಸರ್ಕಾರವೂ ಸಹ ತಮ್ಮ ಹೆಚ್ಚುವರಿ ಮೊತ್ತವನ್ನು ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸಬಹುದು. ಮುಖ್ಯವಾಗಿ 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕು. BPL ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಕುಟುಂಬಕ್ಕೆ ಸೇರಿರಬೇಕು. ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ಇತರೆ ಅರ್ಹತೆಯನ್ನು ಪೂರ್ಣವಾಗಿರಿಸಬೇಕು. ಗಮನಿಸಿ, ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಪಿಂಚಣಿ ಮೊತ್ತವು ವಯಸ್ಸಿನ ಆಧಾರದ ಮೇಲೆ ರಾಜ್ಯದ ಹೆಚ್ಚುವರಿ ಪಾಲಿನೊಂದಿಗೆ ಬದಲಾಗಬಹುದು. ಯೋಜನೆ 5, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ SCSS. ಇದು ನಿವೃತ್ತರಾದ ಹಿರಿಯರಿಗೆ ಅತ್ಯುತ್ತಮ ಉಳಿತಾಯ ಯೋಜನೆ ಅಂತ ಹೇಳಬಹುದು. ಈ ಯೋಜನೆಯಲ್ಲಿ ಸರ್ಕಾರದ ಭದ್ರತೆ ಸಿಗುತ್ತದೆ. ಉಳಿತಾಯ ಮಾಡಿದ ಹಣಕ್ಕೆ ಉತ್ತಮ ಬಡ್ಡಿ ದರ ಸಿಗುತ್ತೆ. ನಿಯಮಿತ ಆದಾಯವು ಲಭ್ಯ ಇರುತ್ತೆ. ಈ ಖಾತೆಯನ್ನು ಅಂಚೆ ಕಚೇರಿ ಅಥವಾ ಬ್ಯಾಂಕ್ನಲ್ಲಿ ತೆರೆಯಬಹುದು. ಯೋಜನೆ 6, ಹಿರಿಯರ ಆರೋಗ್ಯ ಸೇವೆಗಳ ರಾಷ್ಟ್ರೀಯ ಕಾರ್ಯಕ್ರಮ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಿಗೆ ವಿಶೇಷ ಆರೋಗ್ಯ ಸೇವೆಗಳನ್ನು ಒದಗಿಸುವ ಕಾರ್ಯಕ್ರಮ ಇದಾಗಿದೆ. ಈ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ, ವೈದ್ಯಕೀಯ ಸಲಹೆ, ಚಿಕಿತ್ಸೆ, ವಿಶೇಷ ವಾರ್ಡ್ಗಳು ಮುಂತಾದ ಸೌಲಭ್ಯಗಳು ಲಭ್ಯ ಇರುತ್ತದೆ. ವೀಕ್ಷಕರೇ, ನೀವೀಗ ಕೇಂದ್ರ ಸರ್ಕಾರವು ಹಿರಿಯ ನಾಗರಿಕರಿಗೆ ನೀಡುತ್ತಿರುವ 6 ವಿಶೇಷ ಯೋಜನೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ 6 ಯೋಜನೆಗಳು ಹಿರಿಯ ನಾಗರಿಕರಿಗೆ ತುಂಬಾನೇ ಉಪಯುಕ್ತವಾಗಿದೆ. ನೀವು ಅಥವಾ ನಿಮ್ಮ ಮನೆಯಲ್ಲಿರುವ ಹಿರಿಯರಿಗೆ ಈ ಮಾಹಿತಿ ಖಂಡಿತವಾಗಿ ಸಹಾಯವಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಇಂತಹ ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.